ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಒಂದು ಸಲ ತೋಟಕ್ಕೆ ಹೋಗಿ ಬಂದಾಯಿತು. ಸಿಕ್ಕಾಬಟ್ಟೆ ಬಿಸಿಲು. 2 ಗಂಟೆ ತೋಟದಲ್ಲಿ ಇರೋ ಅಷ್ಟರಲ್ಲಿ ಎಷ್ಟೋ ಹೊತ್ತಾದಂಗೆ ಆಯಿತು. ಹಾಗಾಗಿ ಜಾಸ್ತಿ ಹೊತ್ತು ಇರೋದಕ್ಕಾಗಲಿಲ್ಲ. ಬೇಗನೆ ಮನೆಗೆ ವಾಪಸ್ ಬಂದೆ. ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಹೋಗೋ ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಆಲ್ರೆಡಿ ಹೋಗಿದ್ದರು. ಹೋಗಿ ಸ್ವಲ್ಪ ಮಾಮೂಲಿ ನೆನ್ನೆದೇ ಕೆಲಸ, ಸ್ವಲ್ಪ ಶುಂಠಿಕ್ಕಿತ್ತು, ಅದನ್ನು ಮುರಿದ್ವಿ, ಸ್ವಲ್ಪ ಹಾಕಿದ್ವಿ, ಇನ್ನೂ ಹಾಕೋದಿದೆ. ನಾಳೆ ಗುರುವಾರ ಇದೆ, ಇವತ್ತು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿದೆ. ಹಾಗಾಗಿ ಮಧ್ಯಾಹ್ನ ಬೇಗನೆ ಬಂದು ಫ್ರೆಶ್ ಅಪ್ ಆಗಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗಂತೂ ಹೇಗೆ ಟೈಮ್ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಬ್ಯುಸಿ ಅಂತ ಅನಿಸುತ್ತೆ. ಹಾಗೆ ಜಾಸ್ತಿ ಕೆಲಸನೂ ಅಷ್ಟೊಂದೇನು ಸಾಗುತ್ತೆ ಅಂತ ನನಗೆ ಅನಿಸಲ್ಲ. ಅಷ್ಟು ಕಾವಿದೆ, ಅಷ್ಟು ಬಿಸಿಲಿದೆ. ಆಚೆ ಕಡೆ ಕೆಲಸ ಮಾಡೋರು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಷ್ಟು ಬಿಸಿಲು. 12 ಗಂಟೆ ಅಷ್ಟರಲ್ಲಿ ಮೈಯೆಲ್ಲ ಸುಟ್ಟೋಗುತ್ತೇನೋ ಅನ್ನೋವಷ್ಟು ಕಾವು ಬಿಸಿಲಾಗ್ತಾಯಿತ್ತು. ಹಾಗಾಗಿ ನಾನು ಬೇಗನೆ ಬಂದೆ. ತಿಂಡಿ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ತೋಟಕ್ಕೆ ಹೋಗಬೇಕು. ಹಸಿವು ಒಂದ್ಸಲ ಮೇವು ಹಾಕಿ ಹೋಗಿದ್ದೆ. ಮತ್ತು ತೋಟಕ್ಕೆ ಹೋದರೆ ಬರೋದು ಎಷ್ಟೊತ್ತಾಗುತ್ತೋ ಮೇವಿ ಕಟ್ಟಕ್ಕೆ ಹೋಗೋಣ ಅಂತ ಹಿಂದೆ ತೋಟಕ್ಕೆ ಬಂದೆ. ಅಂದರೆ ಮೇವಿ ಕಟ್ಟು ಆದರೆ ನೆರಳು ಕೂಡ ಇರುತ್ತೆ, ಚೆನ್ನಾಗಿ ಮೇಯ್ಕೊಂಡಿರ್ತವೆ. ಸ್ವಲ್ಪ ಮೇವು ಹಾಕೋ ತಡ ಆದ್ರೂ ಕೂಡ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ತೋಟ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಹಿಂದಕ್ಕೆ ಬಂದೆ. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲೇ ನನಗೆ ಸಾಕಂತ ಅನ್ನಿಸ್ತಾ ಇರುತ್ತೆ. ಅಂದರೆ ಕೆಲವೊಂದು ಸಲ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ. ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ತೋಟಕ್ಕೆ ಹೋಗೋದು. ಈ ಹಕ್ಕಿಗಳನ್ನು ನೋಡೋದೇ ಒಂಥರ ನನಗೆ ಖುಷಿ ಅಂತ ಅನಿಸುತ್ತೆ. ಹಾಗಾಗಿ ಜಾಸ್ತಿ ನಾನು ಇದನ್ನು ವೀಡಿಯೋ ಮಾಡ್ತಾ ಇರ್ತೀನಿ. ನಿಮಗೆ ಇದು ಇಷ್ಟ ಆಗುತ್ತಾ ಇಲ್ವಾ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಪುಟ್ಟ ಪ್ರಾಣಿ, ಪಕ್ಷಿ, ಹಕ್ಕಿ ನನಗೆ ಏನು ನೋಡಿದರೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ರೊಟ್ಟಿ ಪಲ್ಯ ಮಾಡ್ತಾಯಿದ್ದೀನಿ. ಮಿಕ್ಸ್ ತರಕಾರಿ ಪಲ್ಯ ರೊಟ್ಟಿ ಮಾಡಿ ತುಂಬ ದಿನ ಆಗಿತ್ತು. ಅಂದರೆ ರೊಟ್ಟಿ ಜೊತೆಗೆ ಖಾರ, ಚಟ್ನಿ, ಬೇರೆ ಥರ ಪಲ್ಯ ಆ ಥರ ಎಲ್ಲ ಮಾಡ್ತಾಯಿದ್ದೆ. ಮಿಕ್ಸ್ ತರಕಾರಿ ಪಲ್ಯ ಈ ಥರ ಖಾರ ರುಬ್ಬಿ ಎಲ್ಲ ಮಾಡಿರಲಿಲ್ಲ. ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಮತ್ತು ಚಪಾತಿಗಂತೂ ಸೂಪರ್ ಕಾಂಬಿನೇಷನ್. ಇದು ಕಡುಬಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ರುಬ್ಬಿ ಇವತ್ತು ಪಲ್ಯ ಮಾಡಿದೆ. ಪಲ್ಯ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿತ್ತು. ಬಟಾಣಿ ಕಾಳು ನೆನೆಸೋದನ್ನು ಮರ್ತಿದ್ದೆ. ಹಾಗಾಗಿ ಸ್ವಲ್ಪ ಕಡಲೆಬೇಳೆಯನ್ನು ಹಾಕಿದೆ. ಹಸಿ ವಾಸನೆ ಹೋಗುವವರೆಗೂ ಮಸಾಲೆಯನ್ನು ಅದರಲ್ಲಿ ಫ್ರೈ ಮಾಡಿಕೊಂಡು ಒಗ್ಗರಣೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರು, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು 1-2 ವಿಷಲ್ ಕೂಗಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಪಲ್ಯ ಆಗೋ ಅಷ್ಟರಲ್ಲಿ ಈ ಕಡೆ ಅಕ್ಕಿ ರೊಟ್ಟಿ ಕೂಡ ಮಾಡಿಕೊಂಡೆ. ಬೆಳಗಿನ ತಿಂಡಿ ರೆಡಿ ಆಯಿತು. ಅಕ್ಕಿ ರೊಟ್ಟಿ, ರಾಗಿ ಗಂಜಿ, ಜೊತೆಗೆ ಮಿಕ್ಸ್ ತರಕಾರಿ ಪಲ್ಯ. ನನಗೆ ಈ ಪಲ್ಯ ಸಿಕ್ಕಾಪಟ್ಟೆ ಇಷ್ಟ. ನಾನು ಸ್ವಲ್ಪ ಮಾಡಿದ್ದೀನಿ. ಅಂದರೆ ಸಾಂಬಾರು ಎಲ್ಲದೂ ಕೂಡ ಇತ್ತು, ಮತ್ತು ಇದನ್ನು ಕೂಡ ಜಾಸ್ತಿ ಮಾಡಿದರೆ ಉಳ್ಕೊಳ್ಳುತ್ತೆ. ಹಾಗಾಗಿ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಪಲ್ಯನ ಮಾಡಿಕೊಂಡೆ. ಸ್ವಲ್ಪ ಉಳ್ಕೊಂಡ್ರೆ ಮಧ್ಯಾಹ್ನ ಊಟದ ಜೊತೆಗೆ ನಂಚ್ಕೊಳ್ಳೋದಕ್ಕಾಗುತ್ತೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ತೋಟಕ್ಕೆ ಇನ್ನೊಂದು ಸಲ ಬಂದು ಹಸುವಿನ ಮುಂದಕ್ಕೆ ಕಟ್ಟಿ ಚೆನ್ನಾಗಿ ಎಲ್ಲಿ ಮೇವಿತ್ತು ಅಲ್ಲಿ ಕಟ್ಟಿದೆ. ಅದ್ರ ಪಕ್ಕನೇ ಇವಕ್ಕಿ ಇತ್ತು ನೋಡಿ. ಅದು ನಡೆಯೋದನ್ನು ನೋಡೋದೇ ಒಂಥರ ಖುಷಿ ಅಂತ ನನಗನ್ಸುತ್ತೆ. ನಿಮಗಿಷ್ಟ ಆಯಿತಾ ತಿಳಿಸಿ, ಆಯಿತಾ? ಮರಿಬೇಡಿ. ಬೆಳ್ಳಿ ಗೌರಿನೆಲ್ಲ ಚೆನ್ನಾಗಿ ಮೇವಿನ ಹತ್ರ ಕಟ್ಟಿ ಹೊರಟೆ. ಇವರಿಬ್ಬರು ಸುಮ್ಮನೆ ಇರ್ತಾರೆ, ಬಟ್ ಬೆಳ್ಳಿ ಆಗಲ್ಲ. ಸಿಕ್ಕಾಪಟ್ಟೆ ಕೂಗ್ತಾನೆ ಇರ್ತಾಳೆ. ಅವಳ ಮುಂದೆ ಯಾವಾಗಲೂ ಮೇವಿರಬೇಕು. ಮೇವಿಲ್ಲ ಅಂತಂದರೆ ಅವಳು ಸುಮ್ಮನೆ ಇರೋದೇ ಇಲ್ಲ, ಕೂಗ್ತಾನೆ ಇರ್ತಾಳೆ. ಹಾಗಾಗಿ ಅವಳನ್ನು ಫಸ್ಟು ಕಟ್ಟಿ ಇವಾಗ ತೋಟಕ್ಕೆ ಹೋದೆ. ಅಲ್ಲಿ ನೆಕ್ಸ್ಟು ಸ್ವಲ್ಪ ಶುಂಠಿ ಹಾಕೋದಿತ್ತು, ಶುಂಠಿ ಮುರಿಯೋದಿತ್ತು. ನೆನ್ನೆ ವೀಡಿಯೋದಲ್ಲಿ ಅದನ್ನೇ ತೋರಿಸಿದ್ದೆ, ಶುಂಠಿ ಹಾಕಿದ್ವಿ, ಶುಂಠಿ ಮುರಿದ್ವಿ ಅಂತ. ಮತ್ತು ಇದನ್ನು ಹಾಕಿದರೆ ರಿಪೀಟ್ ಅಂತ ಅನಿಸುತ್ತೆ ಅಂತ ನಾನು ತೋಟದಲ್ಲಿ ವೀಡಿಯೋ ಮಾಡಲಿಲ್ಲ. ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ 2-3 ದಿನ ಹಾಕೋವಷ್ಟಿದೆ, ಆವಾಗ ವೀಡಿಯೋ ಮಾಡ್ತೀನಿ. ಸ್ವೀಟ್ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಹೆಸರು ಬೇಳೆ ಇತ್ತು, ಹಾಗಾಗಿ ಹೆಸರು ಬೇಳೆ, ಬೆಲ್ಲ, ಗೌಲೆ, ಹಾಲು ಹಾಕಿ ಪಾಯಸ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದ್ರ ರೆಸಿಪಿ ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೀನಿ. ಹೆಸರು ಬೇಳೆ, ಗೌಲೆ, ಹಾಲು, ಗಸಗಸೆ, ಅದ್ರ ಟೇಸ್ಟೇ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ರೆಸಿಪಿ ಶೇರ್ ಮಾಡಿದ್ರಿಂದ ಮತ್ತೇನು ವೀಡಿಯೋ ಮಾಡಲಿಲ್ಲ. ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು. ಹಾಗೆ ಅಲ್ಲಿ ಸ್ವಲ್ಪ ನೆರಳು ಬರಬೇಕು, ಇಲ್ಲ ಅಂತಂದರೆ ಕೂರಕ್ಕಾಗಲ್ಲ. ಹೂವೆತ್ತೋದಿತ್ತು. ನಾಳೆ ಗುರುವಾರ, ಆವಾಗ ಪ್ರತಿ ಗುರುವಾರ ಹೂ ತರಿಸ್ಬೇಕಿತ್ತು. ಬಟ್ ಈಗ ಆ ಥರ ಇಲ್ಲ. ಮನೆ ಮುಂದೆನೇ ತುಂಬ ಚೆನ್ನಾಗಿ ಹೂವು ಸಿಗುತ್ತೆ. 1-2 ಮಾರು ಆಗುವಷ್ಟು ಹೂವು ಪೂಜೆಗೆ ವಾರದ ದಿನಗಳಲ್ಲಿ ಸಿಗುತ್ತೆ. ಇಂಥದ್ದೊಂದು 4 ಗಿಡ ಇದ್ದರೆ ಸಾಕು ಅಂತ ಅನಿಸುತ್ತೆ. ಚಿಕ್ಕದಿದ್ದಾಗ ಸ್ವಲ್ಪ ಸಿಗೋದು, ಇವಾಗ ಗಿಡ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಹೂವು ಸಿಗ್ತಾ ಇದೆ. ನಾನು ಭಾನುವಾರ ಮತ್ತು ಬುಧವಾರ 2 ದಿನ ಹೂವು ಎತ್ತಿ ಹೂ ಕಟ್ಟುತ್ತೀನಿ. ಸೋಮವಾರ ಮತ್ತು ಗುರುವಾರ ಪೂಜೆಗೆ ಹೂ ರೆಡಿ ಇರುತ್ತೆ. ಬಿಡಿ ಹೂವು ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇದ್ದಾವೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಸ್ವಲ್ಪ ಎತ್ತೋದು ಕಟ್ಟೋದೇ ಟೈಮ್ ಜಾಸ್ತಿ ತೊಗೊಳುತ್ತೆ. ಕಾಕ್ಟ ಹೂ ಥರ ಅಲ್ಲ, ಆದ್ರೂ ಹಾರ ಕಟ್ಟಿ ಹಾಕಿದರೆ
ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ಕನಕಾಂಬರ ಇರುತ್ತಲ್ಲ ಇದು ಬೇಗ ಬಾಡೋದಿಲ್ಲ. ಇನ್ನೊಂದು ಥರ ಅದನ್ನೇನೋ ಅಂತಾರೆ, ಸ್ವಲ್ಪ ತೆಳುವಾಗಿರುತ್ತೆ ಅದ್ರ ಎಲೆ ಎಲ್ಲ. ಅದು ಹೇಗೆ ಅಂತಂದರೆ ಬೇಗನೆ ಬಾಡೋಗ್ಬಿಡುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಅಂತ ನೋಡಿದ್ರೇ ಒಂಥರ ಖುಷಿ ಆಗುತ್ತೆ ಅಲ್ವಾ. ಆ ಹೂವೆಲ್ಲ ಎತ್ತಿಟ್ಟೆ. ಹಾಗೆ ಮನೆ ಪಕ್ಕ ಸ್ವಲ್ಪ ಏನೇನೋ ಪೇಪರೆಲ್ಲ ಬಿದ್ದಿತ್ತು, ಅದು ಬಿಟ್ಟರೆ ಗಾಳಿಯಲ್ಲೆಲ್ಲ ಹಾಗೆ ಹಾರಾಡುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸಿ ಬೆಂಕಿ ಹಾಕಿ ಅದನ್ನು ಕ್ಲೀನ್ ಮಾಡಿಕೊಂಡೆ. ಈ ಥರ ಚಿಕ್ಕ ಪುಟ್ಟ ಕೆಲಸ ಅಂತೂ ಯಾವಾಗಲೂ ಇರುತ್ತೆ. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಮತ್ತೆ ಮಾಮೂಲಿ ಮಧ್ಯಾಹ್ನ ಟೈಮ್ ಆಗುತ್ತೆ. ಹಾಗಾಗಿ ನೀರು ಕುಡಿಸೋದಿತ್ತು, ಹಸುಗಳಿಗೆ ನೀರು ಕುಡಿಸಿ ಮೇವು ಹಾಕಿ ಅಥವಾ ಇಲ್ಲ ಮೇಯಿಸಬೇಕು, ಈ ಥರ ಇರುತ್ತೆ. ಹಾಗಾಗಿ ವಾಪಸ್ ತೋಟಕ್ಕೆ ಹೋದೆ. ನಂಗೆ ನಿಜ ವಾಕ್ ಬೇಕಂತ ಅನ್ಸೋದೇ ಇಲ್ಲ, ಚೆಂದ ಇಲ್ಲೇ ವಾಕ್ ಆಗಿಬಿಟ್ಟಿರುತ್ತೆ. ಚೆನ್ನಾಗಿ ಎಲ್ಲ ಮೇಯ್ತಾ ಇದ್ದು ನೋಡಿ ಎಷ್ಟು ಚೆನ್ನಾಗಿ ಮೇವು ಬಂದಿದೆ ಅಂತ. ಯಾವಾಗಲೂ ನೀರು ಬಿಟ್ಟಿರ್ತೀವಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಮೇವು ಬಂದಿತ್ತು. ಸೈಲೇಜ್ ಮೇವನ್ನೇ ಹಾಕ್ತಾ ಇದ್ವಲ್ಲ, ಕೆಳಗಡೆ ಕಟ್ಟಿರಲಿಲ್ಲ. ನಾವೇನೇ ಮೇವು ಕಟ್ಟಿ ಹಾಕಿದ್ರೂ ಕೂಡ ಈ ಥರ ಅವಕ್ಕೆ ಮೇಯ್ದಂಗೆ ಅನಿಸೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮೇವು ಬಂದಿದೆ ಅಂತ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅವ್ನು ಮೇಯಿಸಿದೆ. ನಂತರ ನೀರು ಆನ್ ಮಾಡಿಕೊಂಡು ನೀರು ಕುಡಿಸೋದಿತ್ತು. ಹಾಗಾಗಿ ನೀರು ಕುಡಿಸೋಣ ಅಂತ ಅಂದ್ಕೊಂಡು ಬಾವಿ ಸ್ಟಾರ್ಟ್ ಮಾಡಿ ನೀರು ಹಿಡ್ಕೊಂಡು ನೀರೆಲ್ಲ ಕುಡಿಸ್ದೆ. ಇವಾಗ ಬೇಸಿಗೆಲಂತೂ ನೀರು ಕುಡಿಸೋದನ್ನು ಮಿಸ್ ಮಾಡೋ ಥರನೇ ಇಲ್ಲ. ಇಷ್ಟಕ್ಕೇ ಸಾಕಾದಂಗೆ ಅನಿಸ್ಬಿಟ್ಟಿತ್ತು. ಎಷ್ಟು ಸ್ವೆಟ್ ಆಗ್ತಾ ಇದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಕಾವಿದೆ. ಹಾಗೆ ಹಸುವಿಗೆ ಸ್ನಾನ ಮಾಡಿಸಿರಲಿಲ್ಲ, ಒಂದು ವಾರದ ಮೇಲಾಗಿತ್ತು. ಹಾಗಾಗಿ ಸ್ನಾನ ಮಾಡಿಸ್ಬೇಕಿತ್ತು. ಈ ಬಿಸಿಲಲ್ಲಿ ಸ್ನಾನ ಮಾಡಿಸಿದ್ರೆ ಬೇಗನೆ ಡ್ರೈ ಆಗುತ್ತೆ. ಹಾಗಾಗಿ ಒಳ್ಳೇದಲ್ವಾ ಅಂತ ಅಂದ್ಕೊಂಡು ಇವಾಗ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡು ಮನೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ನಾನ ಮಾಡಿಸಿ ವಾಪಸ್ ಮತ್ತೆ ಕರ್ಕೊಂಡು ಬಂದು ಮೇವಿಗೆ ಕಟ್ಟಿದ್ರೆ ಆಗುತ್ತೆ ಅಂತ. ಈ ಕಾವಲ್ಲಿ ಎಷ್ಟೇ ನೀರು ಇದ್ರೂ ಕೂಡ ಸುಮ್ಮನೆ ಇರ್ತವೆ. ಬಟ್ ಮಖಕ್ಕೆ ನೀರು ಹಾಕೋ ಥರ ಇಲ್ಲ. ನಾನು ಮಿಸ್ಸಾಗಿ ಫಸ್ಟಲ್ಲೇ ಮಖಕ್ಕೆ ಹಾಕ್ಬಿಟ್ಟೆ, ಹಾಗಾಗಿ ಓಡಾಡ್ತಾ ಇತ್ತು. ನೊಣ ಎಲ್ಲ ಕಡಿಯುತ್ತೆ, ಹಾಗಾಗಿ ಸೋಪ್ ಹಚ್ಚಬೇಕಿತ್ತು. ಸ್ನಾನ ಮಾಡಿಸಿ ಹಚ್ಚಿದ್ರೆ ಕ್ಲೀನ್ ಆಗುತ್ತೆ ಅಂತ ಅಂದ್ಕೊಂಡೆ. ಇವಾಗ ಜಾಸ್ತಿ ಹಸಿರು ತಿಂತಿರೋದ್ರಿಂದ ಜಾಸ್ತಿ ಗಲೀಜೆಲ್ಲ ಮಾಡ್ಕೊಂಡಿರ್ತವೆ. ಹಾಗಾಗಿ ಪ್ರತಿದಿನ ಅಂತೂ ಸ್ನಾನ ಮಾಡ್ಸೋಕ್ಕಾಗಲ್ಲ. ಈ ಕೆಲಸದ ಇದರಲ್ಲಿ ಅದೇ 1 ಗಂಟೆ ಮೇಲೆ ಟೈಮ್ ಹೋಗುತ್ತೆ. ಹಾಗಾಗಿ ಯಾವಾಗ ಫ್ರೀ ಇರ್ತೀವಿ ಒಂದು ವಾರದೊಳಗೆ ಆವಾಗ ಸ್ನಾನ ಮಾಡಿಸೋದು. ಸ್ನಾನ ಮಾಡಿಸಿ ಆ ಸೋಪ್ ಹಚ್ಚಿದ್ವಿ ಅಂತಂದರೆ 1 ವಾರದವರೆಗೂ ಒಂದು ನೊಣ ಏನೂ ಕೂಡ ಕಡಿಯೋದಿಲ್ಲ. ಬಟ್ ಮಳೇಲಿ ನೆನೆಯೋದು ಆ ಥರ ಏನೂ ಆಗಬಾರ್ದು. ನೆಂದರೆ ಅದು ಪವರೆಲ್ಲ ಹೋಗ್ಬಿಡುತ್ತೆ. ನೀಟಾಗಿ ಸ್ನಾನ ಮಾಡಿಸಿ ನಂತರ ಡ್ರೈ ಆಗೋದ್ರೊಳಗೆ ನೆಂದಿರುತ್ತಲ್ಲ ಮೈ, ಆವಾಗಲೇ ಆ ಸೋಪನ್ನು ಹಚ್ಚಬೇಕು. ಮತ್ತೇನು ತೊಳೆಯೋ ಅವಶ್ಯಕತೆ ಇಲ್ಲ. ಹಾಗೇ ಬಿಟ್ಟರೆ 1 ವಾರದವರೆಗೂ ಕೂಡ ನಡೆಯುತ್ತೆ. ಅದನ್ನು ಹಿಂದಿನ ವ್ಲಾಗಲ್ಲೂ ಕೂಡ ನಾನು ಹೇಳಿದ್ದೆ. ಆವಾಗ ತುಂಬ ಜನ ಕೇಳಿದ್ರಿ ಯಾವ ಸೋಪ್ ಯೂಸ್ ಮಾಡ್ತಾ ಇದ್ದೀರಾ, ಯಾವ್ದು ಹಚ್ಚುತ್ತೀರಾ ಅಂತ. ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ನಾವು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀವಿ. ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಟಿಕ್ಔಟ್ ಅಂತ ಒಂದು ನೊಣ ಕೂಡ ಏನೂ ಕಡಿಯೋದಿಲ್ಲ. ಸೋಪ್ ಈ ಥರ ಇರುತ್ತೆ. 140 ರುಪೀಸ್ ಇದು. 80 ರುಪೀಸ್ದು ಸಿಗುತ್ತೆ, 120ದು ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಸ್ನಾನ ಮಾಡಿಸಿ ನೆಂದಿರೋದಕ್ಕೆ ಈ ಥರ ಹಚ್ಚಿದ್ರೆ ಸಾಕು. ತುಂಬ ಚೆನ್ನಾಗಿದೆ. ಬಟ್ ಜಾಸ್ತಿ ದಿನದವರೆಗೂ ಬಾಳಿಕೆ ಬರೋಲ್ಲ, ಬೇಗನೆ ಕರಗೋಗ್ಬಿಡುತ್ತೆ. 1 ತಿಂಗಳು ಆಗಲ್ಲ ಅಂತ ಅಂದ್ಕೊಳ್ತೀನಿ 2 ಹಸುಗೆ ಯೂಸ್ ಮಾಡಿದರೆ 140 ರುಪೀಸ್ದು. ವಾರಕ್ಕೊಂದ್ಸಲ ಹಚ್ಚಿದ್ರೂ ಕೂಡ ಬೇಗನೆ ಕರಗುತ್ತೆ ಅದು ಸೋಪು. ಬಟ್ ತುಂಬ ಚೆನ್ನಾಗಿದೆ, ರಿಸಲ್ಟು ಚೆನ್ನಾಗಿದೆ, ಯೂಸ್ಫುಲ್ ಅಂತ ಅನಿಸುತ್ತೆ. ನೀವು ಬೇಕಾದರೆ ಟ್ರೈ ಮಾಡಬಹುದು. ನೊಣ ಎಲ್ಲ ಜಾಸ್ತಿ ಕಡಿತಾ ಇದ್ದರೆ ಫುಲ್ ಮೈಯೇ ಗಂದೆ ಬಂದಿರೋ ಥರ, ಗಾಯ ಆಗೋ ಥರ ಹಸುವಿಗೆಲ್ಲ ಆಗಿಬಿಡುತ್ತೆ. ಬಟ್ ಈ ಸೋಪ್ ಯೂಸ್ ಮಾಡೋದ್ರಿಂದ ಆ ಥರ ಏನೂ ಆಗಲ್ಲ. ನಂತರ ಸಂಜೆವರೆಗೂ ಅದೇ ಕೆಲಸ ಆಯಿತು. ಹಸು ಮೇಯಿಸಿ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಕಾಫಿ ಮಾಡ್ಕೊಂಡು ಕುಡ್ದು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನನ್ನ ಮಗಳಲ್ಲೇ ಒಂದು ಜಂಪ್ ನಿದ್ದೆ ಮಾಡ್ತೀನಿ ಅಂತ ಮಲಗಿದ್ಲು. ಗೋಧಿ, ಅಕ್ಕಿ, ರಾಗಿ ಎಲ್ಲ ತೊಳೆದಿದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಹಾಕಿಟ್ರೆ ಮತ್ತು ಮಿಲ್ಲಿಗೆ ತೊಗೊಂಡು ಹೋಗ್ತಾರೆ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋದಿತ್ತು. ಎಲ್ಲ ಹತ್ರನೂ ಗಂಟು ಇದೇ ಥರ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿತ್ತು. 2 ದಿವಸದಿಂದ ಅದನ್ನೇ ಡ್ರೈ ಮಾಡ್ತಾ ಇದ್ನಲ್ಲ, ಹಾಗೇ ಇಟ್ಟರು ಎಲ್ಲ ಹತ್ರನೂ ಲಗೇಜ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಎಲ್ಲದನ್ನು ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಮಿಲ್ಲಿಗೆ ಹೋಗಿ ಬಂದ ಮೇಲೆ ಅದನ್ನೊಂದ್ಸಲ ಜರಡಿ ಹಿಡ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡ್ರೆ 1 ತಿಂಗಳವರೆಗೂ ಎತೆ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಇದ್ದಾಗಲೇ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಯಾವುದನ್ನು ಖಾಲಿ ಆಗಕ್ಕೆ ಬಿಡೋಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದೇ ಅವತ್ತು ಹಿಂದಿನ ವ್ಲಾಗಲ್ಲಿ ಹೇಳಿದ್ನಲ್ಲ, ಅಕ್ಕಿ ಹಿಟ್ಟು ಅಂದರೆ ಅರಿಶಿನದ ಪುಡಿ, ಎಣ್ಣೆ, ಅಕ್ಕಿ ಈ ಥರ ಖಾಲಿ ಆಗಬಾರ್ದಂತೆ ಮನೇಲಿ. ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಎಲ್ಲ ಕ್ಲೀನ್ ಮಾಡಿ ಹಾಕ್ಕೊಳ್ತಾ ಇದ್ದೆ. ಎಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಹೂವು ತುಳಸಿ ಎತ್ತಿಟ್ಟಿದ್ದೆ. ಅದು ಕಟ್ಟೋದೇ ಮರ್ತೋಗ್ಬಿಟ್ಟಿತ್ತು, ನೆನಪೇ ಇಲ್ಲ. ನೈಟು ನೆನಪಾಯಿತು. ಅವಾಗ ಎದ್ದು ಅಯ್ಯೋ ಕಟ್ಟಿಲ್ವಲ್ಲ, ಮತ್ತು ನಾಳೆ ಎಲ್ಲ ವಾರ ಮಾಡೋ ಅಷ್ಟರಲ್ಲಿ ಅವಾಗ ಕಟ್ಟಿ ಮಾಡೋಕ್ಕೆ ಹೋದರೆ ಲೇಟ್ ಆಗುತ್ತೆ. ಹಾಗಾಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತಿನ ವ್ಲಾಗನ್ನು ಎಂಡ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.